ಸರ್ವತೋಮುಖ ಕೆಲಸ ಕಾರ್ಯಗಳನ್ನ ಮಾಡಿ ನಮ್ಮಮ್ಮನು ಇವತ್ತು ಗೆಸ್ಟ್ ಆಗಿ ಮೇಲೆ ಪ್ರೈಸ್ ಎಲ್ಲ ಕೊಡ್ತಾ ಇದ್ದಾರೆ 10th ಸ್ಟ್ಯಾಂಡರ್ಡ್. ಏನಂದ್ರೆ ನಮ್ಮ ಬಾಸ್ ಬೆಳಗ್ಗೆ ಎದ್ದು ನೋಡ್ತೀವಿ ಮನೆ ಹತ್ರ ಕ್ರಿಕೆಟ್ ಎಲ್ಲ ಇಟ್ಬಿಟ್ಟು ಹೊಂಟೋಗ್ಬಿಟ್ಟವನೆಲ್ಲೋ ಗಾಡಿ ಎತ್ಕೊಂಡು ಹೋಗ್ಬಿಟ್ಟವನೆ ಬೆಳಗ್ಗೆ 5 ಗಂಟೆಗೆ ಫ್ರೆಂಡ್ಸ್ ಕರ್ಕೊಬರಕ್ಕೆ ನನ್ನ ಅಪ್ಪ ಗಾಡಿನ ತಗೊಂಡು ಹೋಗ್ಬಿಟ್ಟವನೆ. ಅಲ್ಲಿ ಬೆಳಗ್ಗೆ ನೋಡ್ತೀವಿ ಗಾಡಿನೇ ಕಾಣಿಸ್ತಿಲ್ಲ 5 ಗಂಟೆಲಿ 5:15 ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆದರೂ ಬರಲಿಲ್ಲ. ಆಮೇಲೆ ಕೊನೆಗೆ ಕ್ಯಾನ್ಸಲ್ ಆಯಿತು. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು ಭಾನುವಾರ ಎದ್ದಿದ್ದು ಲೇಟು. ಏನಂದರೆ ಮಲಗಿದ್ದು ಲೇಟ್, ಯಾಕಂದ್ರೆ ನಿಧಾನ ಬರ್ತಿರ್ಲಿಲ್ಲ ರಾತ್ರಿ. ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ಲಿಟಲಿ ಬೋರ್ಡ್ ಡಾನ್ಸ್ ಏನು ಮಾಡೋಕೆ ನನಗೆ ಗೊತ್ತಿಲ್ಲದೇನೆ ಸುಮ್ಮನೆ ಟಿ ವಿ ನೋಡಿದ್ದೀನಿ. ಟಿ ವಿ ನೋಡ್ತಾನೆ ಮಾಡ್ಕೊಂಡಿದ್ದೀನಿ ಆಮೇಲೆ. ಸೊ ಇವಾಗ ಎದ್ದು ಎಲ್ಲಿಗೆ ಹೊಟ್ಟಿದ್ದೀನಿ ಅಂದರೆ, ನಾನು ಹೇಳಿದ್ನಲ್ಲ ನೆನ್ನೆ ವೀಡಿಯೋದಲ್ಲಿ, ಒಂದು ಫಂಕ್ಷನ್ ಇದೆ ಅಪ್ಪದು. ಅದು ನಮ್ಮ ಸ್ಕೂಲ್ ಟೀಚರ್ ಒಬ್ಬರು ಇದು ಮಾಡ್ತಿದ್ದಾರೆ ಅಂತ, ಸ್ಕೂಲ್ ಓಪನ್ ಮಾಡಿದ್ದಾರೆ. ನಮ್ಮ ಅಪ್ಪನ ಗೆಸ್ಟಲ್ಲಿಗೆ ಅಂತ. ಸೊ ಅಲ್ಲಿಗೆ ಹೊಟ್ಟಿದ್ದೀನಿ. ಲೇಟ್ ಆಗ್ಬಿಟ್ಟಿದೆ ಆಲ್ರೆಡಿ. ಸೊ ಅದರಿಂದ ರೆಡಿ ಆಗಿಬಿಟ್ಟು ವಿಡಿಯೋ ಮಾಡಿದ್ದೀನಿ. ಇವಾಗ ಓಡ್ತಾ ಇದ್ದೀನಿ ನೋಡಿ. ನನ್ನ ತಮ್ಮನೇ ಫೋಟೋಗ್ರಾಫರ್ ಅಲ್ಲಿಗೆ ರೆಡಿಯಾಗಿದೆ. ಆಲ್ರೆಡಿ ಒಂದು 10 ಸತಿ ಫೋನ್ ಮಾಡಿದ್ದಾರೆ ನನ್ನಪ್ಪ. ಸೊ ಬೇಗ ಹೋಗಬೇಕು. ನಂಗೆ ಗೊತ್ತಿಲ್ಲ ನನ್ನಪ್ಪ ಒಪ್ಕೊಂಡಿರೋದು ಫೋಟೋ ಮತ್ತು ಇದು ತೆಗೆಯೋದಕ್ಕೆ ಅಂತ. ಈಗ ಹೋಗ್ತಾ ಇದ್ದೀವಿ. ಈಗ ಬೇಗ ಬರೀ ಮಾಡೋಣ. ಸೊ ಜಸ್ಟ್ ಇವಾಗ ಬಂದೆ ಫಂಕ್ಷನ್ಗೆ ಮಾಡಿ ಫೋಟೋಸ್ ತೆಗಿತಿದ್ದಾನೆ. ಸೊ ಪ್ರಿಯಕೃಷ್ಣ ಬಂದು ಅವ್ರ ಅಪ್ಪ ಬಂದಿದ್ರು, ಕೃಷ್ಣಪ್ಪ ಅವ್ರು ಬಂದಿದ್ರು. ಸೊ ಅವ್ರು ಮಾಡಿ ಹೋದ್ರು ಆಲ್ರೆಡಿ. ಯಾಕಂದ್ರೆ ಬಂದಾಗ ಆಲ್ರೆಡಿ ಸ್ಟಾರ್ಟ್ ಮಾಡ್ತಿದ್ರು. ಅವರೆಲ್ಲ ಅರ್ಜೆಂಟ್ ಇತ್ತು ಅಂತ ಹೋದ್ರು. ಇನ್ನೊಂದು ಏನಂದರೆ, ಇಲ್ಲಿ ಕೂತಿದ್ದು ನಮ್ಮ ಅಪ್ಪ ಅಲ್ಲಿ ಸ್ಟೇಜ್ ಮೇಲೆ ಕೂತಿದ್ದೆ. ನಾನು ಜಸ್ಟ್ ಅಪ್ಪ ಏನಂದರೆ ಅಮ್ಮನ ಕರೆದು ಇವಾಗ ಮೇಲೆ ಸ್ಟೇಜ್ ಮೇಲೆ ಕೂತ್ಕೊಂಡು ನೆಕ್ಸ್ಟ್ ಅವರು ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ಲಾಸ್ಟ್ ಚಾನ್ಸಸ್. ಅದು ಅಲ್ಲದೆ ಅಪ್ಪ ಫ್ರೆಂಡ್ ಬೇರೆ ಇದ್ರು ಬಂದಿದ್ರು, ಸುಮ್ಮನೆ ಬಂದಿದ್ರು. ಅವ್ರನ್ನ ಕೂರ್ಸ್ಕೊಂಡಿದ್ದಾರೆ ಮೇಲ್ಗಡೆ. ಒಂದು ಕೈಯನ್ನು ಕೆಟ್ಟಿದ್ದೀನಿ ಅಂದರೆ ಬಿಸಿಲು ಬರ್ತಿದೆ ಹಿಂದ್ಗಡೆ. ಅದರಿಂದ ಆಡಿಯೋಬಲ್ ಆಗಿರೋ ಚೆನ್ನಾಗಿದೆ. ಈ ನಮ್ಮ ಕಾರ್ಯಕ್ರಮಕ್ಕೆ ಸರ್ವತೋಮುಖ ಕೆಲಸ ಕಾರ್ಯಗಳನ್ನ ಮಾಡಿ ನಮ್ಮ ಸ್ನೇಹ ಮೇಡಮ್ ದೃಢೀಕರಿಸ್ತಾ ಇದ್ದಾರೆ. SR ಫಿಟ್ನೆಸ್ ನಂದು ಅಂತ ಹೇಳ್ತಿದ್ದಾರೆ ಮಾಡದಂತ. ಥ್ಯಾಂಕ್ ಯು ಮೇಡಮ್. ಈಗ ಸೃಷ್ಟಿ ನಾಗೇಶ್ ಅವರು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಿಂದ್ಗಡೆ ತೆರೆಮರೆಯಲ್ಲಿ ನಿಂತು ನಮ್ಗೆ ಸಹಕಾರ ಕೊಟ್ಟಿರ್ತಾರೆ. Melvin C. A great support. He is supporting us with everything, day in and day out, and a very good student of ours. All the best, Melvin. ನೋಡಿ, ನಮ್ಮಮ್ಮನು ಇವತ್ತು ಗೆಸ್ಟ್ ಆಗಿ ಮೇಲೆ ಪ್ರೈಸ್ ಎಲ್ಲ ಕೊಡ್ತಾ ಇದ್ದಾರೆ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ. ನಮ್ಮಮ್ಮ ಇದು ಕೊಡ್ತಾ ಇದ್ದಾರೆ. ಕ್ರೇಜಿ ಸುಮ್ಮನೆ ಇಲ್ಲಿ ಫಂಕ್ಷನ್ ಅಟೆಂಡ್ ಮಾಡಕ್ಕಂತ ಬಂದಿದ್ದು. ಇನ್ ದಿ ಎಂಡ್ ಅವರು ಅಲ್ಲಿ ಸ್ಟೂಡೆಂಟ್ಸ್ಗೆ ಇದೆಲ್ಲ ಕೊಡ್ತಾ ಇದ್ದಾರೆ. 10th ಅವ್ರಿಗೆ ಎಕ್ಸಾಮ್ ಇದೆಲ್ಲ ಅವ್ರಿಗೋಸ್ಕರ. ಧನ್ಯವಾದಗಳು. ಮುಂದೆ ಅವಿರತ ಹರೀಶ್ ಅವರು ದಯವಿಟ್ಟು ಗೌರವವನ್ನು ಸ್ವೀಕರಿಸಬೇಕಂತ ವಿನಂತಿ ಮಾಡ್ತೀನಿ. ಅವಿರತ ಹರೀಶ್ ಸರ್. ಈ ಅಂಕಲ್ ಅಷ್ಟೇ ಅಪ್ಪ ಫ್ರೆಂಡ್ ತಿಂದಿದ್ದಕ್ಕೆ ಬಂದಿದ್ದು ನೋಡಿ. ಅವ್ರಿಗೂ ಸನ್ಮಾನ ಮಾಡಿದ್ದಾರೆ. ಯಾಕಂದ್ರೆ ಅವರೆಲ್ಲ ಕನ್ನಡ ಪಬ್ಲಿಷರ್ಸ್. ಇವಾಗ ರಿಟೈರ್ ಆಗಿದ್ದಾರೆ, ಬಟ್ ಪಬ್ಲಿಷಿಂಗ್ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಅಪ್ಪಗೂ ಸನ್ಮಾನ ಮಾಡ್ತಿದ್ದಾರೆ. ಇವರಿಬ್ರು ದಂಪತಿಗಳು ಕನ್ಫರ್ಮ್ ಮಾಡ್ಕೊಳ್ಳಿ. ಒಂದು ಟಾಸ್ಕ್ ಕೊಟ್ಟಿದ್ದೀವಿ ಅವ್ರಿಗೆ ಇವತ್ತು. ಆಶಾ, ಸೃಷ್ಟಿ ನಾಗೇಶ್, ಅಭಿನಂದನೆಗಳು. ದೊಡ್ಡ ಚಪ್ಪಾಳೆಯೊಂದಿಗೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದಿಸೋಣ. ಧನ್ಯವಾದಗಳು. ನೋಡಿ, ನಾವು ಸನ್ಮಾನ ಮಾಡ್ಕೊಂಡು ನಮ್ಮನೆ ಗೆಸ್ಟ್ ಹೋಗಿತ್ತು. ನೋಡಿ ಖುಷಿ ಆಗುತ್ತೆ ನನಗೆ. ಗಂಡ ಹೆಂಡತಿ ಇಬ್ರು ನಾವಿತ್ತು ಗೆಸ್ಟ್ ಆಗಿ ಮೇಲೆ ಇದ್ದಾರೆ ಅಲ್ಲಿ. ಅದು ನಮ್ಮ ಸ್ಕೂಲ್ ಕಟ್ಟಿರೋದು. ಸ್ಕೂಲ್ ಹೆಸರು ಏನಂದ್ರೆ ಹ್ಯಾಪಿ ಹಾಂಗ್ಸ್ ಅಂತ ಪ್ರೀ ಸ್ಕೂಲ್. ಅದು ನನಗೆ ಇವರು ಟೀಚಿಂಗ್ ತಗೋತಿದ್ದು. ನನಗೆ ಹಿಂದಿ ಸಬ್ಜೆಕ್ಟ್ ತಗೋತಿದ್ದು ಆ ಟೈಮಲ್ಲಿ. ನನಗೆ ಹಿಂದಿ ಎಷ್ಟು ಕಷ್ಟ ಆಯ್ತು ಗೊತ್ತಾ, ಕೂರ್ಸ್ಕೊಂಡೆಲ್ಲ ಹೇಳ್ಕೊಡೋರು. ಫೇಲ್ ಆಗ್ಬಿಡ್ತೀನಿ ಅನ್ಕೊಂಡಿದ್ದೆ ಟ್ರಿಪ್ಪಲ್ಲಿ. ಹಿಂದಿಲಿ ಅಷ್ಟು ಕಷ್ಟ ಆಯ್ತು ನನಗೆ ಹಿಂದಿ. ಬಟ್ ಇವ್ರು ಯಾವಾಗಲೂ ನನಗೆ ಹೇಳ್ಕೊಟ್ಟು ಇವರ ಟ್ಯೂಷನ್ ಕೂಡ ಬರ್ತಿದ್ದೆ ನಾನು ಚಿಕ್ಕವನಿದ್ದಾಗ, ಸ್ಕೂಲಲ್ಲಿದ್ದಾಗ.
ಎಸ್ ಇವತ್ತು ನೋಡಿ ಅದೇ ಟ್ಯೂಷನ್ ಹತ್ರ ಸ್ಕೂಲ್ ಎಲ್ಲ ಮಾಡಿದ್ದಾರೆ ಈಗ ಪ್ರೀ ಸ್ಕೂಲು. ಐಮ್ ಶೋರ್ ಶಿ ವಿಲ್ ಡು ಗ್ರೇಟ್. ಯಾಕಂದರೆ ಅವ್ರಿಗೆ ಮೊನ್ನೆ ತಾನೇ ಡಾಕ್ಟರೇಟ್ ಕೂಡ ಸಿಕ್ಕಿದೆ ಸೋಷಿಯಾಲಜಿಲಿ. ಸೊ ಶಿ ಇಸ್ ನೋ ಮೋರ್ ಜಸ್ಟ್ ಪ್ರಮಿಳಾ ಟೀಚರ್, ಇಸ್ ಲೈಕ್ ಡಾಕ್ಟರ್ ಪ್ರಮಿಳಾ ಟೀಚರ್. ಈಗ ದಯಮಾಡಿ ಪ್ರವೀಣಾ ಮೇಡಮ್ ಅವರು ಮತ್ತು ಅವರೇ ಪ್ರಮಿಳಾ ಟೀಚರು ಬರಬೇಕು. ಕಮೆಂಟ್ಸ್ ಎಲ್ಲ ನೋಡಿರ್ತಾರೆ, ಯಾಕಂದರೆ ಅವರು ಕಮೆಂಟ್ ಮಾಡ್ತಾ ಇರ್ತಾರೆ ನಂಗೆ ವೀಡಿಯೋಸ್ಗೆ. ಹೆಂಗಿತ್ತಮ್ಮ ಅದು ಮೇಲೆ ಸನ್ಮಾನ ಮಾಡಿಸ್ಕೊಂಡಲ್ಲ ನೀವು? ಖುಷಿ ಆಯಿತು, ತುಂಬ ಖುಷಿ ಆಯಿತು. ಆಕಸ್ಮಿಕವಾಗಿ ಕರೆದ ಮೇಲೆ ಸನ್ಮಾನ ಮಾಡಿದ್ರಲ್ಲ, ಖುಷಿ ಆಯಿತು. ಸ್ಕೂಲ್ ಓಪನ್ ಮಾಡೋರೆ, ಒಳ್ಳೇದಾಗಲಿ, ಇಷ್ಟ ಆಯಿತು. ಒಂಥರ ಇವತ್ತೇನೋ ಒಂಥರ ಖುಷಿ ಆಯಿತು. ಏನು ನೀವು ಸನ್ಮಾನ ಮಾಡಿಸ್ಕೊಂಡಿದ್ದ? ಮಾಡಿಸ್ಕೊಂಡಿದ್ಕಿಂತ ಕರ್ದಿ ಮಾಡಿದ್ರಲ್ಲ ಅದಕ್ಕೆ ಖುಷಿ ಆಯಿತು. ಅದಕ್ಕೆ ಅರತ್ಯವಾಗಿ ಇದೀವ ಇಲ್ವಾ ಅನ್ನೋದೊಂದು ಅದೊಂಥರ ಹೇಳೋಕ್ಕಾಗಲ್ಲ, ಒಂಥರ ಖುಷಿ ಆಯಿತು. ನಮ್ಮ ಫೋಟೋಗ್ರಾಫರ್ ಇವತ್ತು ಇವನೇ. ಫೋಟೋ ತೆಗಿಯಕ್ಕೆ ಬರಲ್ಲ ಅಂದ್ರೂ ಫೋಟೋ ತೆಗಿಯಕ್ಕೆ ನಿಂತ್ಕೊಂಡಿದ್ದ. ಹಿಂಗಂದ್ರೆ ಮಧ್ಯದಲ್ಲ ಸೈಡಲ್ಲಿ ನಿಂತ್ಕೊಂಡು ತೆಗಿತಾನೆ ಫೋಟೋಗ್ರಾಫರ್ಗೆ ನಾಚಿಕೆ ಫೋಟೋ ತೆಗಿಯಕ್ಕೆ. ಓಹೋ, ಆ ಥರ ಏನಿಲ್ಲ ಅಪ್ಪ. ಫೋಟೋಗ್ರಾಫರ್ ಅಂದಮೇಲೆ ಮಧ್ಯದಲ್ಲಿ ನಿಂತ್ಕೊಂಡು ತೆಗಿಬೇಕಪ್ಪ. ಯಾರಿಗೆ ನಂಗೆ ಬೆನ್ನು ಹೋಗ್ತಿದ್ದು, ನಂಗೆ ಸುಸ್ತಾಗ್ತಿದ್ದು, ನಂಗೆ ತೆಗಿಯೋಕೆ ಆಗ್ತಿಲ್ಲ. ಚೇರ್ ಹಿಡ್ಕೊಂಡು ನಿಂತ್ಕೊಂಡಿದ್ದೆ ನಾನು. ಇನ್ನೊಂದೇನಂದ್ರೆ ನಮ್ಮ ಬಾಸ್ ಬೆಳಗ್ಗೆ ಎದ್ದು ನೋಡ್ತೀವಿ ಮನೆ ಹತ್ರ ಕ್ರಿಕೆಟ್ ಎಲ್ಲ ಇಟ್ಬಿಟ್ಟು ಹೊಂಟೋಗ್ಬಿಟ್ಟವನೆಲ್ಲೋ ಗಾಡಿ ಎತ್ಕೊಂಡು ಹೋಗ್ಬಿಟ್ಟವನೆ. ಬೆಳಗ್ಗೆ 5 ಗಂಟೆಗೆ ಫ್ರೆಂಡ್ಸ್ನ ಕರ್ಕೊಬರಕ್ಕೆ ನನ್ನ ಅಪ್ಪ ಗಾಡಿನ ತಗೊಂಡು ಹೋಗ್ಬಿಟ್ಟವನೆ. ಅಲ್ಲಿ ಬೆಳಗ್ಗೆ ನೋಡ್ತೀವಿ ಗಾಡಿನೇ ಕಾಣಿಸ್ತಿಲ್ಲ. 5 ಗಂಟೆಲಿ 5:30 ಹುಡುಕ್ತಾ ಇದೀವಿ ಬೈಕಲ್ಲಿ ಅಂತ. ನೋಡಿದ್ರೆ ಇವನು ಅವ್ನ ಫ್ರೆಂಡ್ಸ್ನ ಕರ್ಕೊಬರಕ್ಕೆ ಅಂತ ಬೈಕ್ ಎತ್ಕೊಂಡು ಹೆಂಗೆ ತಳ್ಕೊಂಡು ಹೋಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅವಳು ಕಣ್ಣನ ಥರ. ಬಂದ್ಮೇಲೆ ಸರಿಯಾಗಿ ಬಿತ್ತು ನೋಡಿ ಏಟ್ಗಳು. ನಿನ್ನ ಮುಟ್ಟಲ್ಲ ಗಾಡಿ. 6 ಗಂಟೆಗೆ ಬಿತ್ತು ಕಜಾಯ, ಬಿಸಿ ಕಜಾಯ. ವಾಪಸ್ ಹೋಗಿಲ್ಲ ಅವ್ನು ಆಡಕ್ಕೆಲ್ಲ. ಹನ್ನೆರಡಕ್ಕೆ ಹೋಗದೆ ಬಂದು ಮಾಡ್ಕೊಬಿಟ್ಟವನೆ. ನಾವು ಒಂದು ಸೆಕೆಂಡ್ ಗಾಬರಿ ಆಗೋದು, ಆಚೆ ಗಾಡಿ ಕಾಣಿಸ್ಲಿಲ್ವಲ್ಲ, ಎತ್ಕೊಂಡ್ಬಿಟ್ಟಿದ್ದಾರೆ ಏನು ಅಂದ್ಕೊಂಡು ಸುಮ್ಮನೆ ನೋಡ್ತಿದ್ದೀವಿ. ಫಸ್ಟ್ ಏನಾಯ್ತು ಗೊತ್ತಾ, ಅಪ್ಪ ಗಾಡಿ ಎಲ್ಲ ಅಂತ ಕೇಳ್ತಾ, ನಾವೆಲ್ಲ ಸಾತ್ವಿಕ್ ಎತ್ಕೊಂಡು ಹೋಗ್ಬಿಟ್ಟವನೆ, ಎಲ್ಲ ವಾಕ್ ಹೋಗಿರ್ಬೇಕು, ಎತ್ಕೊಂಡು ಹೋಗ್ಬಿಟ್ಟವನೆ. ಇಲ್ಲ ಫ್ರೆಂಡ್ ಜೊತೆ ಆಚೆ ಹೋಗ್ತಿಲ್ಲ, ಬೆಳಗ್ಗೆ ಎತ್ಕೊಂಡು ಹೋಗಿರ್ತ, ನಾಳೆ ಗಾಡಿ ಎತ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟವನೆ ಅಂತ. ಆಮೇಲೆ ಯಾಕೆ ಡೌಟ್ ಬಂದು ಸಮೂಹ ಫೋನ್ ಮಾಡಿದ್ರೆ, ಸಮೂಹ ಫಸ್ಟ್ ಏನಂತ ಗೊತ್ತಾ, ಇಲ್ಲಪ್ಪ ನಾನು ತಂದಿಲ್ಲ ಅಂದ. ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋದೆ ಅಂದ್ರೆ ತಗೊಂಬಂದಿದ್ದೀನಿ ಅಂತ ಹೇಳ್ತಾವನೆ. ಆ ಪಾರ್ಕಲ್ಲಿ ಈ ಪಾರ್ಕಲ್ಲಿ ನೋಡಿದ್ರೆ ಅಪ್ಪ ಬರೋಷ್ಟೊಳಗೆ ಮನೆಗೆ ಬಂದ್ಬಿಟ್ಟಿದ್ದ. ಬಂದೆಟ್ಕೆ ಬಿದ್ದೋ ನೋಡು 4-5 ಕಜಾಯ. ಸುಮ್ಮನೆ ರೂಮಲ್ಲಿ ಮಲ್ಕೊಂಬಿಟ್ಟ. ಇಷ್ಟ ಆಯ್ತು ಇವತ್ತು. ಅವ್ನು ಏನ್ ಹೇಳ್ತಾನೆ ಗೊತ್ತಾ, ಬಾಲ್ ತರಕ್ ಹೋಗಿದೆ, ಬಾಲ್ ಇಸ್ಕೊಬರಕ್ ಹೋಗಿದೆ ನನ್ನ ಫ್ರೆಂಡ್ ಹತ್ರ ಅಂದ. ಅವ್ನು ಆಕ್ಚುಲಿ ಬಾಲ್ ಇಸ್ಕೊಬರಕ್ ಹೋಗಿಲ್ಲ, ಫ್ರೆಂಡ್ನ ಕರ್ಕೊಬರಕ್ ಹೋಗೋನೆ. ದೂರದಿಂದ ಮರನಹಳ್ಳಿಲಿ ಮತ್ತೆ ಮೂಡ್ಲುಪಾಳ್ಯದಲ್ಲಿ ಅವರೆಲ್ಲ, ಅದಕ್ಕೆ ಕರ್ಕೊಬರಕ್ಕೆ ಅಂತ ಹೋಗೋನೆ. ಕೇಳಿಸ್ಲಿಲ್ವಾ? ಉಲ್ಟಾ ಇಟ್ಕೊಂಡಿದ್ದೀರಾ? ನೋಡಿ ಎಷ್ಟು ಕಳ್ಳ ಆಗ್ಬಿಟ್ಟಿದ್ದಾರೆ ನಮ್ಮ ಮನೇಲಿ. ಅವನು ಬೈಕ್ ಕಲ್ತಾಗಿಂದ ಅವ್ನಿಗೆ ಕೈಯೇ ನಿಲ್ಲಲ್ಲ, ಗಾಡಿ ಓಡಿಸ್ಬೇಕು. ನಾನು ಗಾಡಿ ಅಡ್ಡಕ್ಕೆ ನಿಲ್ಸಿರ್ತೀನಲ್ಲ ಆಚೆ, ನಾನು ಹಾಕೋಕ್ಕಿಂತ ಮುಂಚೆ ಅವನೇ ಹಾಕ್ಬಿಟ್ಟಿರ್ತಾನೆ ಗಾಡಿನ ಹೊರಗಡೆಯಿಂದ, ಆಚೆಯಿಂದ ತೆಗೆದು ಹೊರಗಡೆ ಹಾಕ್ಬಿಟ್ಟಿರ್ತಾನೆ. ಹುಷಾರಾಗಿರ್ಬೇಕು ಇನ್ಮೇಲೆ ಗಾಡಿ ಎತ್ಕೊಂಡು ಹೋಗಿ. ನಂಗೆ ಗಾಡಿ ಎತ್ಕೊಂಡು ಹೋಗ್ಬೇಕಾಗುತ್ತೆ. ನೀನು 10th ಬರ್ತಿದ್ದಾನೆ, ಸೈಕಲ್ ಚಟ ಬಿಟ್ಟು ಇವಾಗ ಬೈಕ್ ಚಟ ಹತ್ತಿದೆ ಅವನಿಗೆ. ನಮ್ಮ ಮನೆ ಕಾರ್ ಏನಾರು ಆಟೋಮೆಟಿಕ್ ಇದ್ದಾರೆ, ಅದು ಬಿಟ್ಟಿರಲಿಲ್ಲ ಅವ್ನು, ಅದು ಎತ್ಕೊಂಡು ಆಡ್ಬಿಟ್ಟಿರೋನು. ಸೊ ಎಷ್ಟೊಂದು ದಿನ ಆಮೇಲೆ ಇವತ್ತು ಬ್ಯಾಡ್ಮಿಂಟನ್ ಆಡೋಕ್ಕೆ ಅಂತ ಬಂದಿದ್ದೀನಿ. ನಾನು ಬ್ಯಾಟ್ ಆರ್ಡ್ರ್ ಮಾಡಿದ್ದೆ. ಎಷ್ಟೊಂದು ಗೊತ್ತಾ, ಬ್ಯಾಟ್ ಆರ್ಡ್ರ್ ಮಾಡಿ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆದರೂ ಬರಲಿಲ್ಲ. ಆಮೇಲೆ ಕೊನೆಗೆ ಕ್ಯಾನ್ಸಲ್ ಆಯಿತು. ಇವಾಗ ಧ್ರುವ ಬ್ಯಾಟೆಲ್ಲ ಆಡ್ತಾಯಿದ್ದೀನಿ ನೋಡಿ. ಧ್ರುವ ಮತ್ತು ಬ್ರದರ್ ಬಂದಿದ್ದಾನೆ ಇವತ್ತು ಆಡೋಕ್ಕೆ. ಸೊ ಏನು ಕ್ರೇಜಿ ಅಂದರೆ ನಂದು ಬ್ಯಾಟ್ ಕೊನೆಗೂ ಬರಲೇ ಇಲ್ಲ. ಸ್ವಿಗ್ಗಿಲಿ ಡೆಲಿವರಿ ಕ್ಯಾನ್ಸಲ್ ಮಾಡಿದ್ರು. ಸೊ ನಾನು ಧ್ರುವ ಕೊಟ್ಟಿದ್ದ ಬ್ಯಾಟಲ್ಲಿ ಆಡ್ತಿದ್ದೆ. ಆ ಬ್ಯಾಟಲ್ಲಿ ಆಡಿ ಕೈ ನೋಡಿ ಹೆಂಗಾಗಿದೆ. ಫುಲ್ ಗ್ರಿಪ್ಪೆಲ್ಲ ಕಲರೆಲ್ಲ ನೋಡಿದೆ. ಫುಲ್ ಕೈ ತುಂಬ ಆಗಿದೆ ಕಲರ್. ಒಳ್ಳೆ ಓಲಿ ಆಡಿರೋ ಥರ ಆಗಿದೆ ಕಲರ್. 1 ಅವರ್ ಮಾಡಿ ಬಂದಿದ್ದು ಅಷ್ಟೇ, 1 ಅವರ್ ಆಡಿದ್ದು ಅಷ್ಟೇ.
ಸ್ಲಾಟ್ ಫುಲ್ 10 ಗಂಟೆ ಗಂಟನೂ ಬುಕ್ ಆಗಿದೆ ಅಂತ ಇವತ್ತು. ಬಟ್ ಇವತ್ತು ಚೆನ್ನಾಗಿ ಆಡ್ತೀವಿ. ಇವತ್ತು ಈ ಸತಿ ಕಾಕ್ಸ್ ಎಲ್ಲ ಚೆನ್ನಾಗಿರೋ ತರಿಸಿದ್ವಿ ಶಟಲ್ಲು. ಶಟಲ್ ಯಾವುದದು ಈ ಸತಿ ತರಿಸಿದ್ದು? ಯಾನೆಕ್ಸ್ಟ್ ನೈಲ್ ಆಲ್ಮೋಸ್ಟ್ 1,000 ಅದು ಬರೀ ಅದು ಶಟಲ್. ಆಲ್ಮೋಸ್ಟ್ ಏನಾಗಿದೆ ಅಂದರೆ ಮನೆ ತುಂಬ ತುಂಬ್ಕೋತಿದ್ದೀನಿ ಅಷ್ಟೇ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್. ತನ್ನ ನೆಕ್ಸ್ಟು ಟೇಬಲ್ ಟೆನ್ನಿಸ್ ಆಡೋದಕ್ಕೆ ಟೇಬಲ್ ತಗೋಬೇಕು. ಟೇಬಲ್ ಮತ್ತು ಪಿಂಗ್ ಪಾಂಗ್ ರ್ಯಾಕೆಟ್, ಬ್ಯಾಟು ಪಿಂಗ್ ಪಾಂಗ್ ಬಾಲು. ಆಮೇಲೆ ಇದೇ ಥರ ಪಾರ್ಟಿಸಿಪೇಟ್ ಮಾಡಿ ಆಡಬೇಕಾದ್ರೆ ಬೇರೆ ಕಡೆ ರೆಂಟ್ ಮಾಡ್ಕೊಂಡು ಆಡೋದು ಬೆಟರ್. ಯಾಕಂದರೆ ಟೇಬಲ್ ಆಲ್ಮೋಸ್ಟ್ 15,000, ಅದಕ್ಕಿಂತ ಕಡಿಮೆ ಇದಲ್ಲ. ತುಂಬ ಚಿಕ್ಕದಿರುತ್ತೆ, ಇಲ್ಲಾಂದರೆ ಆಡೋಕ್ಕೆ ಚೆನ್ನಾಗಿರಲ್ಲ ಮೇಲ್ಗಡೆ ಮ್ಯಾಟು. ಯಾವುದೋ ಒಂದು ಮತ್ತು ಇನ್ನೂ ಟೆನ್ನಿಸ್ ಕಲಿಬೇಕಂತ ಆಸೆ ಇದೆ. ಅದೋ ಒಂದು ಮಾಡೇ ಬಿಡ್ಬೇಕು, ಟೆನ್ನಿಸ್ ರ್ಯಾಕೆಟ್ ತೊಗೊಂಡು. ಆದರೆ ಫುಲ್ ಬಿಲಿನಿಯರ್ ವೈಬ್ಸ್ ಟೆನ್ನಿಸ್ ಆಡ್ತಾ. ಅದು ಗೋಲ್ಫ್ ಕ್ರೆಡಿಟ್ ಕಾರ್ಡಲ್ಲಿ ಹೆಂಗಿರೋ ಸಿಗುತ್ತೆ 2-3 ಸೆಷನ್ ಪರ್ ಇಯರ್. ಗೋಲ್ಫ್ ಹೋಗ್ಬೇಕು. ಬಟ್ ಗಾಲ್ಫ್ದು ಇದಿರುತ್ತಲ್ಲ, ಐ ಡೋಂಟ್ ನೋ ವಾಟ್ಸ್ ಇಟ್ಸ್ ಕಾಲ್ಡ್. ಗಾಲ್ಫ್ ಏನಂತಾರೆ ಅದು? ಪೋಲ್. ನೋ, ವಾಟ್ಸ್ ಇಟ್ ಕಾಲ್ಡ್? ಗಾಲ್ಫಲ್ಲಿ ಆಡೋಕ್ಕೆ ಬರುತ್ತಲ್ಲ. ಒಂದು ನಿಮಿಷ ಕೇಳ್ತೀನಿ. ಧ್ರುವ, ಗಾಲ್ಫ್ದು ಸ್ಟಿಕ್ ಬರುತ್ತಲ್ಲ, ಏನದು? ವಾಟ್ಸ್ ಇಟ್ ಕಾಲ್ಡ್? ಹಾಂ, ಏನೋ ಡ್ರೈವರ್. ಪಟ್ ಅನ್ನಂದ್ರೆ ಅದು ಬಾಲ್ ಇಡೋದಕ್ಕೆ ಇರುತ್ತಲ್ಲ, ಅದು ಒಳ್ಳೆ ನೇಲ್ ಥರ ಇರುತ್ತೆ, ಅದು ಪಟ್ ಅಂತಾರೆ. ಬಟ್ ಅದು ಡ್ರೈವರ್ ಅಂತಾರೆ. ಗಾಲ್ಫ್ ಡ್ರೈವರ್. ಕ್ರೇಜಿ ಶಿಟ್. ಅವೆಲ್ಲ ಹೆವಿ ಕಾಸ್ಟ್ಲಿ ಆ್ಯಕ್ಚುಲಿ ಡ್ರೈವರ್ ಅದು ಗಾಲ್ಫ್. ಇಟ್ಸ್ ಬಿಕಾಸ್ ಇಟ್ಸ್ ಆಲ್ಮೋಸ್ಟ್ ರಿಚ್ ಗೇಮ್. ನೋಡಿ ಖಾಲಿ ಆಲ್ಮೋಸ್ಟ್ ಶೋ ಎಷ್ಟು ಗಂಟೆಲಿ ಬಂದಿದ್ದ ಗೊತ್ತಾ? 3 o'clock ಬಂದು ಮೋಸ್ಟ್ ಆಗಿದೆ. ಬಟ್ ಎಸ್, ಜಸ್ಟು ಮನೆಗೆ ಬಂದೆ ಇವಾಗ. ಕೊನೆಗೂ ಬಂತು. ಏನು ಗೊತ್ತಾ ಸ್ಟೋರಿ? ಇವಾಗ ಒಂದು ಬ್ಯಾಟ್ ಬುಕ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಬ್ಯಾಗ್ ಬುಕ್ ಮಾಡಿದ್ದೆ ಫಸ್ಟು, ಅದು ಕ್ಯಾನ್ಸಲ್ ಆಯಿತು. ಸೆಕೆಂಡ್ ಟೈಮ್ ಬುಕ್ ಮಾಡಿದೆ. ಕಿರಣ್ ಮನೆಗೆ ಬಂದು ಬುಕ್ ಮಾಡಿದ್ದು. ಕಿರಣ್ ಮನೆಗೆ ಬುಕ್ ಮಾಡಿದ್ದೀನಿ, ಬಟ್ ಕಿರಣ್ ಮನೆ ಅಡ್ರೆಸ್ ಹಾಕಿದ್ದೀನಿ. ಬಟ್ ಸ್ಟಿಲ್ ಅದು ಬ್ಯಾಡ್ಮಿಂಟನ್ ಬುಕ್ ಹೋಟೆಲ್ ಇದ್ನಲ್ಲ, ಅಲ್ಲಿಗೆ ಹೋಗ್ಬಿಟ್ಟಿತ್ತು. ಕ್ಯಾನ್ಸಲ್ ಮಾಡಿದೆ. ಅಲ್ಲಿಗೆ ಬುಕ್ ಆಗಿತ್ತು, ಡೆಲಿವರಿ பண்ண ಆಗಿದ್ದ ಮುಂಚೆ ಕ್ಯಾನ್ಸಲ್ ಮಾಡಿದೆ. ಅದಾದಮೇಲೆ ಮತ್ತೆ ಬುಕ್ ಮಾಡಿದೆ, ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತು. ದೆನ್ ಮತ್ತೆ ಇನ್ನೊಂದು ಸತಿ ಬುಕ್ ಮಾಡಿದೆ, ಬುಕ್ ಆಯಿತು. ಬಟ್ ಒಂದು ಕೂಪನ್ ಇತ್ತು 150 ರೂಪೀಸ್ದು, ಅದು ಸೆಲೆಕ್ಟ್ ಮಾಡಿರಲಿಲ್ಲ. ಸೊ ಟ್ರೈಡ್ ಅಲ್ಲಿ ಕ್ಯಾನ್ಸಲ್ ಮಾಡಿ ಮತ್ತೆ ಮಾಡೋಣ ಅಂತ ಕ್ಯಾನ್ಸಲ್ ಕೊಟ್ಟರೆ, ದ ಸ್ವಿಗ್ಗಿ ಪರ್ಸನ್ ಇಸ್ ಲೈಕ್, ಈ ಸತಿ ಕ್ಯಾನ್ಸಲ್ ಮಾಡಿದ್ರೆ ವಿಲ್ ಚಾರ್ಜ್ ಕ್ಯಾನ್ಸಲೇಷನ್ ಫೀಸ್. ಎಷ್ಟು ಗೊತ್ತಾ? ಕ್ಯಾನ್ಸಲೇಷನ್ ಬ್ಯಾಟ್ ಇಸ್ ದಿಸ್ ಬ್ಯಾಟ್ ಈಸ್ 2,350 ರೂಪೀಸ್. ದನ್ ಗೈಸ್ ಅವ್ನೇನು ಹೇಳ್ತೇನೆ ಅಂದರೆ, ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲೇಷನ್ ಚಾರ್ಜ್ 2,350 ರೂಪೀಸ್ ಆಗುತ್ತೆ ಅಂತ. ಅಂದರೆ ಕ್ಯಾನ್ಸಲೇಷನ್ ಫೀಸು ಬ್ಯಾಟ್ ಪ್ರೈಸ್ ಏನಿದೆ ಅಷ್ಟೇ ಫೀಸ್ ಆಗುತ್ತೆ ಅಂತ ಹೇಳ್ತಾನೆ. ಲೈಕ್ ವಾಟ್? ನಾನು ಕಂಪ್ಲೇಂಟ್ ಮಾಡ್ಕೊಂಡು ಎಷ್ಟೋ ಕಣ ಕೂತ್ಕೊಂಡೆ ಗೊತ್ತಾ. ಆಮೇಲೆ ಕೊಂಡಲ್ಲಿ ಅದನ್ನೇ ಕಳಿಸ್ಕೊಟ್ಟ. 2,350 ರೂಪಾಯಿ ಫೀಸ್, ಕ್ಯಾನ್ಸಲೇಷನ್ ಫೀಸ್. ಡಸ್ ಇವನ್ ಮೇಕ್ ಸೆನ್ಸ್? ಬಿಕಾಸ್ ನಾನು ಹತ್ರ ಅವ್ನು ಕೇಳಿ ನಾನಿದು ಫಸ್ಟ್ ಟೈಮ್ ಬುಕ್ ಮಾಡಿದಾಗ 1/2 hour ಕಳಿಸಿದ್ದೀನಿ, ಬರಲಿಲ್ಲ. ಇಸ್ ದಟ್ ಮೈ ಫಾಲ್ಟ್? ಅದಕ್ಕೇನು ಕಂಪನ್ಸೇಷನ್? ನಂಗೆ ಅರ್ಜೆಂಟಾಗಿದ್ದು ಬುಕ್ ಮಾಡಿದ್ದು. ಲೈಕ್ ನೀವು 1 ನಿಮಿಷ ಬರುತ್ತೆ, 2 ನಿಮಿಷ ಬರುತ್ತೆ ಬಿಡಲ್ಲ, ಕ್ಯಾನ್ಸಲ್ ಮಾಡಿದ್ರಲ್ಲ, ಅದೇನು ಮಾಡಬೇಕು? 2,350 ರೂಪಾಯಿ ಕ್ಯಾನ್ಸಲೇಷನ್ ನಾನು ಎಲ್ಲೂ ನೋಡಿಲ್ಲ. ಲಿಟ್ರಲಿ ಫ್ಲೈಟಲ್ಲೂ ಅಷ್ಟೇ, ನೀನು 1 hour ಮುಂಚೆ ಬುಕ್ ಮಾಡಿದ್ರು ಕ್ಯಾನ್ಸಲ್ ಮಾಡಿದ್ರು ದೇ ವಿಲ್ ಗಿವ್ ಯು ಅಟ್ಲೀಸ್ಟ್ 20% ಆಫ್ ದ ಫೀಸ್. ವಾಟ್ ಇಸ್ ದಿಸ್ ಗಾರ್ಬೇಜ್? ಫುಲ್ ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತಾರೆ. ಲೈಕ್ ವಾಟ್? ಕ್ರೇಜಿ. ಡ್ಯಾಮೇಜ್. ಎಲ್ಲಿ ನೋಡಿ, ಇಲ್ಲ ಮಾಡಿದ್ದು ಎಷ್ಟಿದೆ ಗೊತ್ತಾ? ಆಲ್ಮೋಸ್ಟ್ 70 grams ಇದೆ. ಹಾಂ, ಲಿಟ್ರಲಿ 70 grams. ಲಿಟ್ರಲಿ ಎಷ್ಟು ಲೈಟ್ ವೇಟ್ ಇದೆ ಗೊತ್ತಾ? ಕ್ರೇಜಿ ಆಗಿದೆ. ಆಡೋಕ್ಕೆ ಚೆನ್ನಾಗಿರುತ್ತೆ. ಯಾನೆಕ್ಸ್ ಕಂಪನಿದು ಲಿನ್ನಿಂಗ್ದು ಬೇಕಾಗಿತ್ತು ನನಗೆ. ಬಟ್ ಲಿನ್ನಿಂಗ್ದು ಸ್ವಿಗ್ಗಿಲೂ ಇಲ್ಲ, ಅಮೆಝಾನ್ ಯಾವುದೂ ಇಲ್ಲ. ಅವ್ರ ವೆಬ್ಸೈಟಲ್ಲೇ ಬುಕ್ ಮಾಡಬೇಕು. 2 days ಆಗುತ್ತೆ ಬರೋದಕ್ಕೆ. ಸೊ ರೈಟ್ ನಾವು ಇದಕ್ಕೆ ಮಾಡಿದ್ದೀನಿ. ಫ್ಯೂ ಡೇಸ್ ಅಲ್ಲಿ ಬುಕ್ ಅಲ್ಗೆಟ್ ಅನ್ನೋದೇ ಒಂದು. ಬಟ್ ಯಾನೆಕ್ಸಲ್ಲಿ ಇದು ಸ್ಟಿಂಗ್ಸ್ ಬರುತ್ತಲ್ಲ, ಅದು ಬೈ ಡಿಫಾಲ್ಟ್ ಚೆನ್ನಾಗಿ ಕೊಟ್ಟಿರಲ್ಲ. ಆ್ಯಕ್ಚುಲಿ ಆ ಬ್ಯಾಟ್ಗೂ ಚೆನ್ನಾಗಿ ಕೊಡೋಲ್ಲ. ನಾವು ತೊಗೊಂಡ್ಮೇಲೆ ಮತ್ತೇನೋ ಸತಿ ಚೆನ್ನಾಗಿರೋದು ಹಾಕ್ಸ್ಕೋಬೇಕು. ಇದರಲ್ಲಿ ವೆಯ್ಟ್ ಇದು ಬರುತ್ತೆ, ಇದು ಟೆನ್ಷನ್ ಅಂತಿರುತ್ತೆ. ಟೆನ್ಷನ್ ಅಂತ ಹೇಳ್ತಾರೆ, ಎಷ್ಟು ಟೈಟಾಗಿ ಹಾಕ್ತಾರೆ ಅದ್ರ ಮೇಲ್ಗಡೆ ಡಿಫ್ರೆನ್ಸ್ ಆಗುತ್ತೆ ಹೊಡೆಯೋದು. ನನ್ನ ಬ್ಯಾಟು 30 LBs ಅಂತ. ಸೊ 30 LBs ಅಂದರೆ 13.2 kg ಗಂಟ ಇಳ್ದು ಹಾಕ್ಬೋದು. ಅವಾಗ ಟೈಟಾಗಿರುತ್ತೆ. ಅದೆಲ್ಲ ಮಾಡಬೇಕು. ಸ್ವಲ್ಪ ದಿನ ಆಡಿ ಮೇಬಿ ನೆಕ್ಸ್ಟ್ ವೀಕಲ್ಲಿ ಅಲ್ಲ ಗೆಟ್ ದ ಸ್ಟಿಂಗ್ಸ್ ಚೇಂಜ್ಡ್. ಯಾವಾಗ ಹೋಗಿ ಸ್ನಾನ ಮಾಡ್ಕೋಬೇಕು. ಧ್ರುವ ದೇವಸ್ಥಾನಕ್ಕೆ ಹೋಗ್ಬೇಕಂತ ಈಗ ಆಕಾಶದ ಕಾಯಿ ಕಟ್ತಿದ್ದಾನೆ. ಸೊ ಅದನ್ನು ಕಾಯಿ ಕಟ್ಟಕ್ಕೆ ಹೋಗ್ಬೇಕು. ಸುಮ್ಮನೆ ಹೋಗ್ತೀನಿ ಅವ್ರ ಜೊತೆ. ನಾನು ಕಟ್ಟಾಗಿದೆ, ಕಟ್ಟಿ ಆಲ್ರೆಡಿ ತೆಗ್ದಿದ್ದೀನಿ. ಇವತ್ತು ಅವ್ರ ಜೊತೆ ಸುಮ್ಮನೆ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಪ್ಲಸ್ ಇವತ್ತೇನು ಗೊತ್ತಾ, ಡಯಟ್ ಮಾಡ್ತಾಯಿದ್ದೆ. ನಾನು ಡಯಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹೇಳಿದ್ನಲ್ಲ ಲಾಸ್ಟ್ ವೀಕಿಂದ ಪ್ರಾಪರಾಗಿ ಡಯಟ್ ಮಾಡ್ತಾಯಿದ್ದೀನಿ. ಅಷ್ಟು ತಿಂತಿಲ್ಲ.
ನಾನು ಎತ್ತು ಧ್ರುವ ಕಿರಣ ಎಲ್ಲ ಕೂತಾಗ ಅದೇ ಲೈಕ್ ಅವರು ಆರ್ಡ್ರ್ ಮಾಡ್ಕೊಂಡಿದ್ರು ಮೆಕ್ಡೊನಾಲ್ಡ್ಸಲ್ಲಿ. ಬಟ್ ಐ ಸೆಡ್ ನೋ ನೋ. ಅವರು ನನ್ನ ಮುಂದೆ ಬರ್ಗರು ಫ್ರೈಸ್ ಎಲ್ಲ ತಿಂದರು, ಜ್ಯೂಸ್ ಕೂಡ ಕುಡಿದ್ರು. ನಾನು ಅದೇ ಲೈಕ್ ನೋ ಅಂತ ತಿಂದಿಲ್ಲ. ಹಾರ್ಡೆಸ್ಟ್ ಪಾರ್ಟ್ ಆಫ್ ವರ್ಕಿಂಗ್ ಔಟ್ ಇಸ್ ಡಯಟ್. ಆ್ಯಂಡ್ ದ ಫಸ್ಟ್ ಸ್ಟೆಪ್ ಈಸ್ ಸೇಯಿಂಗ್ ನೋ ಟು ದ ಫುಡ್. ಅದೇ ಸ್ನಾನ ಮಾಡ್ಕೊಂಡು ಓಡೋಣ. ಸ್ನಾನ ಮಾಡ್ಕೊಂಡು ಇವಾಗ ದೇವಸ್ಥಾನ ಆಲ್ಮೋಸ್ಟ್ ಎವ್ರಿ ವೀಕ್ ಹೋಗಂಗಾಗ್ಬಿಟ್ಟಿದೆ ನಾನು. ಲಿಟಲಿ ಕಾಯಿ ಕಡ್ದಾಗಿಂದ ಆಲ್ಮೋಸ್ಟ್ ಎವ್ರಿ ವೀಕ್ 2 ಸತಿ ಹೋಗಿದ್ದೀನಿ ಇದು ಕಾರಿಸಿದ್ದಿ ಟೆಂಪಲ್ಗೆ. ಆಕಾಶ್ ಆಕಾಶ್ ಕಟ್ಬೇಕಂತ ಇದ್ದಿದ್ದು, ಆಕಾಶವೇ ಬರ್ತಿಲ್ಲ ಇವಾಗ. ಬರ್ತಿಲ್ಲ ತಾನೆ ಆಕಾಶ್? ಸೋಂಬೇರಿ. ಅವ್ನು ಎಷ್ಟು ಎಕ್ಸ್ಕ್ಯೂಸ್ ಕೊಡ್ತಾನೆ ಗೊತ್ತಾ, ಬಂದೇ ಇಲ್ಲ ಅವ್ನು ಅವತ್ತಿಂದ ಹೇಳ್ತಾ ನಾನು ಕಟ್ತೀನಿ ಅಂತಾನೆ. ಫಸ್ಟ್ ಅವರೇ ಹೇಳೋದು ಕಟ್ತಾರೆ. ಅವನೇ ಕಟ್ತೀನಿ ಅಂತ ಅಂದಿದ್ದು ಇವತ್ತು. ಆಮೇಲೆ ಅವನೇ ಲಾಸ್ಟಲ್ಲಿ ಬರಲಿಲ್ಲ. ಓದ್ಸತಿನೂ ಹಂಗೆ ಮಾಡ್ದ, ಲಾಸ್ಟ್ ವೀಕನು ಈ ಹಂಗೆ ಮಾಡ್ತಾನೆ. ಧ್ರುವ ಕಟ್ಟಿದ್ದಾನಲ್ಲ ಅದಕ್ಕೋಸ್ಕರ ಹೋಗೋದನ್ನ ರೌಂಡ್ ಸುತ್ಕೊಂಡು ಬಂದ್ಬಿಡೋಣ. ಹಲೋ. ಸೊ ಎಸ್, ದೇವಸ್ಥಾನ ಮುಗಿಸ್ಕೊಂಡು ಬಂದೆ ನೋಡಿ. ಏನು ಕಣ್ಣಿಗೆ ಬಿದ್ದುಬಿಟ್ಟಿದೆ ಲೆಫ್ಟ್ ಸೈಡು. ಕೆಂಪಾಗ್ಬಿಟ್ಟಿದೆ. ನನಗೆ ಇದು ಡಾಗ್ಸ್ ಮತ್ತು ಕ್ಯಾಟ್ಸ್ದು ಹೇರು ಆಗೋದಿಲ್ಲ. ಐ ಹ್ಯಾವ್ ಎ ಡಾಗ್ ಬಟ್ ಐ ಕೆನಾಟ್ ಟೇಕ್ ಎ ಡಾಗ್ಸ್ ಹೇರ್. ಬಿಸ್ಕಿತ್ತು, ಅದಕ್ಕೋಸ್ಕರ ನಾನು ಜಾಸ್ತಿ ಬೇಗ ಹೇರ್ ಕಟ್ ಮಾಡೋದು. ಮತ್ತು ಆದಷ್ಟು ದೂರ ಇರೋಕ್ಕೆ ಟ್ರೈ ಮಾಡ್ತೀನಿ ಕೂದಲಿಂದ. ಮುಖದಲ್ಲ ಜಾಸ್ತಿ ಬಿಟ್ಕೊಳ್ಳೋಲ್ಲ, ಯಾಕಂದರೆ ನೋಡಿ ನಂದು ಲೆಫ್ಟ್ ಹೆಂಗಾಗಿದೆ ಅಂತ. ಆಗಲ್ಲಪ್ಪ. ಸೊ ಎಸ್, ದೇವಸ್ಥಾನಕ್ಕೆ ಹೋಗಿದ್ವಿ, ಬಂದ್ವಿ, ತಿಂದ್ವಿ ಎಲ್ಲ ಆಗಿ ಇವಾಗ ಮಲ್ಕೊಳ್ಳೋ ಟೈಮ್ ಆಗಿದೆ ಅಲ್ವಾ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ನಾನು ಎಕ್ಸಾಮ್ ಆಗಲಿ ಅಂತ ಕಾಯ್ತೀನಿ. 4th ಎಕ್ಸಾಮ್ ಆದಮೇಲೆ ಫುಲ್ಲು ಇದು ತಿರುವಣ್ಣಾಮಲೈ ಟೆಂಪಲ್ಗೆ ಹೋಗ್ಬೇಕು. ಅಲ್ಲಿ ಸೈಕಾಗಿರುತ್ತೆ. ಸೈಕ್ ನಾನು ಯಾಕೆ ವರ್ಡ್ ಯೂಸ್ ಮಾಡಿದೆ ಗೊತ್ತಿಲ್ಲ, ಬಟ್ ಚೆನ್ನಾಗಿರುತ್ತೆ. It's gonna be fun. Bam. So ಅಲ್ಲಿವರೆಗೂ ಸಿಗೋಣ. ಬಾಯ್. ಟೇಕ್ ಕೇರ್ ಕ್ಯೂಟೀಸ್. ಶುಭರಾತ್ರಿ. ಪೀಸ್.